ಕಾಡಿಯಲ್ಲಿ ರಾಮು ಎಂಬ ರೈತನಿದ್ದನು. ಅವನ ಕಥೆಯನ್ನು ನಾವು ಈಗ ನೋಡೋಣ. ನಾನು ಒಂದು ತಿಂಗಳಿಂದ ಹೊಲದಲ್ಲಿಯೇ ಕೆಲಸ ಮಾಡುತ್ತಿದ್ದೇನೆ. ನಾನು ಹಿಂದಿನ ತಿಂಗಳಿಂದ ಮಳೆ ಬರ್ತೈತೆ ಅಂತ ಬೀಜ ಬಿತ್ತಿದ್ನಿ. ಆದ್ರೆ ಈಗ ಮಳೆ ಬರುವಲ್ದ. ನನ್ನ ಗೆಳೆಯನ್ ಬೋರ್ವೆಲ್ ನಿಂತ್ರ ಹಗಲು ರಾತ್ರಿ ನೀರು ಹಾಯಿಸ್ತೇನೆ. ಆದ್ರೆ ಬೆಳೆ ಬಂದೈತಿ, ಬೆಳೆ ಒಣಗಾಕತ್ತೈತಿ. ಆದ್ರೂ ಇನ್ನೂ ಮಳೆ ಬರುವಲ್ದ. ರಾಮು ಹಿಂಗ್ಯಾಕುಂತಿ? ಪಾರೋ ರಹಿಮ, ಮಳಿನ ಬರುವಲ್ದ. ಮಳಿದ ಚಿಂತೆ ಆಗೈತಿ ನನಗ. ಎಷ್ಟು ಕಷ್ಟಪಟ್ಟು ದುಡಿತಿ, ಹಗಲು ರಾತ್ರಿ ಅಂದಂಗ ದುಡಿತಿ. ಏನ್ ಮಾಡವ? ರಾಮಣ್ಣ ಏನ್ ಮಾಡತ್ತಿ? ಇಷ್ಟಾಗಿ ಚಿಂತೆ ಮಾಡ್ತೀರಿ? ಆ ಮಳೆದೇ ನಮಗ ಅನ್ಯಾಯ ಮಾಡಂಗಿಲ್ಲ, ಬಂದ ಬರ್ತ. ರಾಮಣ್ಣ ಏನ್ ಮಾಡತ್ತೀರಿ? ಇಷ್ಟಾಗಿ ಚಿಂತೆ ಆ ಮಳೆದೇ ಬಂದ ಬರ್ತಾನೆ, ಅನ್ಯಾಯ ಮಾಡಂಗಿಲ್ಲ. ಮಳೆರಾಯ ಎಲ್ಲದಿ ಬರ್ತಿಲ್ಲ? ನಮ್ಗ ನಮ್ ಕೂಗು ನಿನ್ ಕೇಳಿಸ್ತತಿಲ್ಲ? ಕ್ಷಮಿಸಿ ರೈತರೇ, ಈ ವರ್ಷ ನಾನು ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಅದಕ್ಕೆಲ್ಲ ನೀವೇ ಕಾರಣ. ಕಾಡು ಕಡಿಯೋದ್ರಿಂದ, ವಾಯು ಮಾಲಿನ್ಯದಿಂದ ಬರಲಿಲ್ಲ. ನಾನು ಭೂಮಿಗೆ ಬರಲು ತೊಂದರೆ ಆಗಿದೆ. ಹೌದು ಮಳೆರಾಯ, ನಮ್ಮಂದಲೂ ತಪ್ಪಾಗಿದೆ, ನಮ್ಮನ್ನು ಕ್ಷಮಿಸಿ. ನನ್ನ ರಕ್ಷೆ ನಿಮ್ಮ ಮೇಲೆ ಸದಾ ಇರುತ್ತದೆ. ಅಂತೂ ಮಳೆರಾಯನ ದಯದಿಂದ ಮಳೆಯಾಗಿ ರೈತರು ಚೆನ್ನಾಗಿ ಬೆಳೆ ಬೆಳೆದು ರಾಶಿ ಮಾಡಿ ಮಾರಾಟ ಮಾಡಲು ಹೊರಟಿದ್ದಾರೆ. ಕೊನೆಗೆ ನಮ್ಮ ಬೆಳೆ ಸಿದ್ಧವಾಗಿದೆ. ರಹೀಂ, ಈಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗೋಣ. ನಮಸ್ಕಾರ ವ್ಯಾಪಾರಿಗಳೇ. ರೈಮಣ್ಣ ನಮಸ್ಕಾರ. ಬರ್ರಿ, ಆರಾಮದಿರಲ್ಲ? ಏನ್ ತಗೊಂಬಂದಿರಿ? ವ್ಯಾಪಾರಿಗಳೇ, ನಾವು ಜೋಳ ತಂದೇವಿ. ಹೆಂಗ ಕ್ವಿಂಟಲ್ ತಗೊಂತೀರಿ? ಇವ 3,000 ರೂಪಾಯಿ ಕ್ವಿಂಟಲ್ ನೋಡ್ರಿ. ಅಂಗಡಿಯಾಗ ನೋಡಿದ್ರೆ 400 ರೂಪಾಯಿ ಕ್ವಿಂಟಲ್ ಕೊಡಕತ್ತಾರ. ನೀವೇನ್ರಿ 300 ರೂಪಾಯಿ ಕ್ವಿಂಟಲ್ ತಗೋಕತ್ತೀರಲ್ಲ? ನಮಗೂ ಸಾಗಾಣಿಕೆ ಕೆಲಸಗಳು ಇರ್ತಾವ್ರಿ, ಅವಕ್ಕೆಲ್ಲ ಹಣ ಬೇಕಾಗ್ತಾವ್ರಿ. ನಾವು ಖರೀದಿಸುವ ಆಹಾರ ಹಿಂದೆ ರೈತರ ಶ್ರಮ ಇದೆ. ಹೀಗೆ ರೈತರು ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದೆ ನಷ್ಟ ಅನುಭವಿಸುತ್ತಿದ್ದಾರೆ. ರೈತರು ಶ್ರಮದಿಂದ ನಮ್ಮ ಮನೆಗೆ ಅನ್ನ ಬರುತ್ತದೆ. ನಾವೆಲ್ಲರೂ ರೈತರನ್ನು ಗೌರವಿಸೋಣ. ಅವನ್ನು ವ್ಯರ್ಥ ಮಾಡದೆ ಇರೋಣ. ಗೌರವಿಸೋಣ. ಆಹಾರವನ್ನು ವ್ಯರ್ಥ ಮಾಡದೆ ಇರೋಣ. ಥ್ಯಾಂಕ್ ಯು.